ಅಧಿಕ ರಕ್ತದೊತ್ತಡ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಅಜೀರ್ಣ, ಮಲಬದ್ಧತೆ, ಕೊಲೆಸ್ಟ್ರಾಲ್ನ ಹೆಚ್ಚಳ. ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋದನ್ನು ಕಲ್ತಿದ್ದೀವಿ, ಅವೆಲ್ಲ ಬಿಡಬೇಕು. ದುಶ್ಚಟಗಳನ್ನು ಬಿಡಬೇಕು. ಹಾಗೆ ಸೊಪ್ಪು, ತರಕಾರಿ, ಹಣ್ಣುಗಳ ಸೇವನೆಯನ್ನು ಯಥೇಚ್ಛ ಮಾಡಬೇಕು. ಅದರಲ್ಲಿರ್ತಕ್ಕಂಥ ನೈಟ್ರಿಕ್ ಆಕ್ಸೈಡ್ ಆಗಿರ್ಬೋದು ಆ ರಕ್ತನಾಳಗಳ ಬ್ಲಾಕೇಜಸ್ ಅನ್ನು ಸರಿಪಡಿಸುವ ಕೆಲಸವನ್ನು ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಅಧಿಕ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್, ಈ ಸಮಸ್ಯೆಗೆ ಕಾರಣ, ಲಕ್ಷಣ ಹಾಗೂ ಪರಿಹಾರವನ್ನು ಕುರಿತಾಗಿ ಮಾಹಿತಿ ನೋಡೋಣ. ಅಧಿಕ ರಕ್ತದೊತ್ತಡ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಅಜೀರ್ಣ, ಮಲಬದ್ಧತೆ, ಕೊಲೆಸ್ಟ್ರಾಲ್ನ ಹೆಚ್ಚಳ ಹಾಗೂ ಮಾನಸಿಕ ಒತ್ತಡ, ಜೊತೆಗೆ ದಿನಚರ್ಯದ ಅಸಮತೋಲನ. ಇಲ್ಲಿ ಇವೆಲ್ಲ ಕಾರಣಗಳಿಂದ ಬರ್ತಕ್ಕಂಥ ಈ BP, ಬ್ಲಡ್ ಪ್ರೆಷರ್, ಅದರ ರೋಗಶಾಸ್ತ್ರ ಹೇಗೆ ಅದು ಬ್ಲಡ್ ಪ್ರೆಷರ್ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ನಾವು ನಮ್ಮ ರಕ್ತನಾಳಗಳಿರ್ತಾವಲ್ಲ ಶರೀರದ ಒಳಗಡೆ, ಆ ರಕ್ತನಾಳಗಳ ಒಳಗಡೆ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, LDL, VLDL ಅಂತ ಕೆಟ್ಟ ಅಂಶ ಸಂಗ್ರಹಣೆ ಆಗ್ತದೆ. ಆವಾಗ ರಕ್ತನಾಳಗಳ ಬ್ಲಾಕೇಜಸ್ ಆದಾಗ ರಕ್ತ ಸಂಚಾರಕ್ಕೆ ಜಾಗ ಚಿಕ್ಕದಾಗತ್ತೆ. ಜಾಗ ಚಿಕ್ಕದಾದಾಗ ಒತ್ತಡ ಜಾಸ್ತಿ ಆಗುತ್ತೆ. ಅದನ್ನೇ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಅಂತ ಕರೀತಾರೆ. ಹಾಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋ ವಿಧಾನ ಹೇಗೆ? ಕಾರಣಗಳನ್ನು ನೋಡಿದ್ವಿ, ಆಮೇಲೆ ರೋಗಶಾಸ್ತ್ರವನ್ನು ನೋಡಿದ್ವಿ. ಅದನ್ನು ಸರಿ ಮಾಡ್ಕೋಬೇಕಂದ್ರೆ ಯಾಕೆ ಹಿಂಗ್ ಬ್ಲಾಕೇಜ್ ಆಗುತ್ತಂದ್ರೆ ತಪ್ಪು ಆಹಾರ ಕ್ರಮದಿಂದ, ಆಮೇಲೆ ತಪ್ಪು ಜೀವನ ಕ್ರಮದಿಂದ, ದುಶ್ಚಟಗಳಿಂದ, ಇದರಿಂದನೇ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಆಗೋದು. ಅದು ಡೆಪಾಸಿಟ್ ಆಗುತ್ತೆ. ಎಲ್ಲಿ ಸಿಗುತ್ತೆ ಜಾಗ ಅಲ್ಲಿ ಡಿಪಾಸಿಟ್ ಆಗ್ತದೆ. ಹಾಗೆ ಇದನ್ನ ಸರಿ ಮಾಡ್ಕೊಳ್ಬೇಕಂದ್ರೆ ಆ ರಕ್ತನಾಳಗಳನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ಆ ರಕ್ತನಾಳಗಳನ್ನು ಸ್ವಚ್ಛ ಮಾಡ್ಕೊಳ್ಬೇಕಂದ್ರೆ ನಾವೇನ್ ತಪ್ಪು ಮಾಡಿದ್ವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋದನ್ನು ಕಲ್ತಿದ್ದೀವಿ, ಅವೆಲ್ಲ ಬಿಡಬೇಕು. ದುಶ್ಚಟಗಳನ್ನು ಬಿಡಬೇಕು. ಹಾಗೆ ಸೊಪ್ಪು, ತರಕಾರಿ, ಹಣ್ಣುಗಳ ಸೇವನೆಯನ್ನು ಯಥೇಚ್ಛ ಮಾಡಬೇಕು. ಅದರಲ್ಲಿರ್ತಕ್ಕಂಥ ನೈಟ್ರಿಕ್ ಆಕ್ಸೈಡ್ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಮಿನರಲ್ಸು, ಪ್ರೋಟೀನು, ವಿಟಮಿನ್ಸ್ಗಳಾಗಿರ್ಬೋದು, ಶರೀರಕ್ಕೆ ಪೋಷಣೆಯನ್ನು ಒದಗಿಸೋದು ಅಷ್ಟೇ ಅಲ್ಲದೆ ಆ ಒಂದು ರಕ್ತನಾಳಗಳೆಲ್ಲ ಆಗಿರುವ ಬ್ಲಾಕೇಜಸ್ ಅನ್ನ ಶುದ್ಧೀಕರಣ ಮಾಡುವ, ಆ ರಕ್ತನಾಳಗಳ ಬ್ಲಾಕೇಜಸ್ ಅನ್ನ ಸರಿಪಡಿಸುವ ಕೆಲಸವನ್ನು ಮಾಡ್ತಾರೆ. ಅಂತ ಒಂದು ತರಕಾರಿ ಜ್ಯೂಸ್ಗಳನ್ನು ಕೂಡ ನಾವು ಹೇಳ್ತೇವೆ, ಕಷಾಯಗಳನ್ನ ಹೇಳ್ತೇವೆ. ಅವುಗಳನ್ನ ಸಮರ್ಪಕವಾಗಿ ನೀವು ಬಳಸಿದ್ರೆ BP ಇಂದ ನೀವು ಮುಕ್ತರಾಗಿ ಬದುಕಬಹುದು. ಈ BP ಸಮಸ್ಯೆ ಲಕ್ಷಣ ಹೇಗಿರ್ತಾವಂದ್ರೆ, ಪ್ರಾರಂಭಿಕ ಹಂತದಲ್ಲಿ ಕೆಲವ್ರಿಗೆ ಗೊತ್ತೇ ಆಗಲ್ಲ. BP ಜಾಸ್ತಿ ಆಗಿ ತುಂಬಾ ಜನ ಕಿಡ್ನಿ ಫೇಲ್ ಆಗಿ ಬರ್ತಾರೆ ನಮ್ಮಲ್ಲಿ. ಹಾರ್ಟ್ ಅಟ್ಯಾಕ್ ಆಗಿ ಕೆಲವು ಜನ ಸತ್ತೇ ಹೋಗ್ತಾರೆ. ಈಗ BPಯ ಲಕ್ಷಣಗಳನ್ನ ಸರಿಯಾಗಿ ಗಮನಿಸ್ತಾ ಇರೋದಿಲ್ಲ. BP ಬಂದೆ ಅಂದ್ರೆ ಹಲವಾರು ಲಕ್ಷಣಗಳನ್ನು ತೋರಿಸುತ್ತೆ. ವಿಪರೀತವಾಗಿ ತಲೆ ಸುತ್ತು, ತಲೆ ನೋವು, ಆಮೇಲೆ ಸುಸ್ತು, ನಿಶಕ್ತಿ, ಅದರ ಜೊತೆಗೆ ಹೃದಯ ಬಡಿತ ಹೆಚ್ಚಾಗ್ತಕ್ಕಂಥದ್ದು, ಕೈಕಾಲು ಜೋಮ್ ಹಿಡಿತಕ್ಕಂಥದ್ದು, ಶರೀರದ ಒಳಗಡೆ ತುಂಬಾ ಸ್ಟಿಫ್ನೆಸ್, ಒತ್ತಡಗಳು, ಈ ಥರದ್ದೆಲ್ಲ ಲಕ್ಷಣಗಳು, ಹುಳಿ ತೇಗು ಜಾಸ್ತಿ ಆಗ್ತಕ್ಕಂಥದ್ದು, ವಾಂತಿ ಬಂದಂಗೆ ಆಗೋದು, ಇವೆಲ್ಲ BPಯ ಲಕ್ಷಣಗಳು. ಇದು ಸಾಮಾನ್ಯ ಬೇರೆ ಸಮಸ್ಯೆಯ ಕಾರಣದಿಂದನೂ ಈ ಲಕ್ಷಣಗಳು ಬಂದಿರಬಹುದು, ಅಥವಾ BPಯ ಲಕ್ಷಣನೂ ಆಗಿರ್ಬೋದು. ಇದನ್ನು ಪತ್ತೆ ಹಚ್ಚಬೇಕಾದ್ರೆ ಒಂದ್ಸರಿ BP ಪರೀಕ್ಷೆ ಮಾಡಿಸ್ಕೊಂಡ್ಬಿಡೋದು. BP ಪರೀಕ್ಷೆ ಮಾಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ಇಷ್ಟು ನಾ ಹೇಳಿದೆ ಅಂತ ಹೇಳ್ಬಿಟ್ಟು ಟೆನ್ಷನಲ್ಲಿ ಹೋಗಿ ಒಂದೇ ಸರಿ BP ಚೆಕ್ ಮಾಡಿದ್ರೆ ಹೈ ಆಗುತ್ತೆ BP. ಸಮಾಧಾನವಾಗಿ ಹೋಗ್ಬೇಕು. ಹೋಗಿ ಆಸ್ಪತ್ರೆಯಲ್ಲಿ ಒಂದು ಅರ್ಧ ಗಂಟೆ, 1 ಗಂಟೆ ಸಮಾಧಾನಕ್ಕೆ ಕುತ್ಕೊಂಡು ಆಮೇಲೆ BP ಚೆಕ್ ಮಾಡಿಸ್ಬೇಕು. ಭಾಳ ಜನ ಏನ್ ಮಾಡ್ತಾರೆ, ಆಸ್ಪತ್ರೆಗೆ ಟೆನ್ಷನ್ ಹೋಗ್ತಾರೆ, ಡಾಕ್ಟರ್ ಮಕ್ಕ ನೋಡಿದಾಗ ಇನ್ನೂ ಟೆನ್ಷನ್ ಆಗುತ್ತೆ. ಆ BP ಚೆಕ್ ಮಾಡ್ಬೇಕಾದ್ರೆ ಡಾಕ್ಟ್ರು, ಆಸ್ಪತ್ರೆ ಇವೆಲ್ಲ ಸೇರಿ ಆ ಟೆನ್ಷನ್ ಅಲ್ಲಿ ಏನಾಗುತ್ತೆ, BP ಜಾಸ್ತಿ ತೋರಿಸುತ್ತೆ. ಮತ್ತೆ ಡೋಸೇಜ್ ಜಾಸ್ತಿ ಮಾಡಿದಾಗ ಇನ್ನೂ ಅದರಿಂದ ಸೈಡ್ ಎಫೆಕ್ಟ್ ಆಗ್ತದೆ. ಅದಕ್ಕಾಗಿ ಸಮಾಧಾನವಾಗಿರ್ಬೇಕು. BP ಬಂದ್ರು ಸಮಾಧಾನವಾಗಿ ಚೆಕ್ ಮಾಡಿಸ್ಕೊಂಡು, ಅಕಸ್ಮಾತ್ ಇದೆ ಅಂದ್ರು ಅದನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಸರಿ ಆಗ್ತದೆ. ಆಹಾರ ಪದ್ಧತಿ, ಆಹಾರವೇ ಔಷಧಿ ಆಗ್ಬೇಕು. ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಆಹಾರದಲ್ಲಿ 80%, 20% ಅಷ್ಟೇ ರೊಟ್ಟಿ, ಅನ್ನ, ಮುದ್ದೆ ಏನ್ ಬೇಕಾದ್ರೂ ತಿನ್ಬೋದು ನೀವು.
80% ಪಲ್ಯ ಸಾಂಬಾರು ಹಣ್ಣು ತರಕಾರಿ ಇಷ್ಟಿರ್ಬೇಕು. 80% ಅದೇ. 80% ಹೀಗೆ ತಿಂದ್ರೆ ನಿಮ್ ಬಿ ಪಿ ನಾರ್ಮಲಿಗೆ ಬರ್ತದೆ. ಆಹಾರವೇ ಔಷಧಿಯಾಗಿ ಕೆಲಸ ಮಾಡ್ತದೆ ಇಲ್ಲಿ. ಆಮೇಲೆ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳೋ ರೂಢಿ ಇಟ್ಕೋಬೇಕು. ಜೊತೆಗೆ ಒಂದಿಷ್ಟು ಜ್ಯೂಸ್ಗಳು ಬಿ ಪಿಯನ್ನ ನಿವಾರಿಸುವ ಅದ್ಭುತ ದಿವ್ಯ ಔಷಧಿಗಳಾಗಿ ಕೆಲಸ ಮಾಡೋ ಜ್ಯೂಸ್ಗಳಂದ್ರೆ 1 ತಿಂಗಳು ಬೂದು ಕುಂಬಳಕಾಯಿ ಜ್ಯೂಸು, 1 ತಿಂಗಳು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, 1 ತಿಂಗಳು ಸೋರೆಕಾಯಿ ಜ್ಯೂಸು, ಹೀಗೆ ಒಂದೊಂದು ತಿಂಗಳು ಇವನು ಕುಡಿಯೋದು. ಆಮೇಲೆ ಹಣ್ಣಿನ ಸೀಸನ್, ಬೇಸಿಗೆ ಸೀಸನಲ್ಲಿ ಏನ್ ಮಾಡ್ಬೋದು, ದಾಳಿಂಬೆ ಜ್ಯೂಸು, ಕಲ್ಲಂಗಡಿ ಜ್ಯೂಸು, ಹಾಗೇನೆ ಪಪ್ಪಾಯ ಜ್ಯೂಸು, ಇವೆಲ್ಲ ಜ್ಯೂಸ್ಗಳನ್ನು ಸೇವನೆ ಮಾಡ್ಬೋದು. ಜೊತೆಗೆ ಕೆಲವು ಜನರಿಗೆ ಜ್ಯೂಸ್ ಕುಡಿದಾಗ ಶೀತ ಆಗೋ ಚಾನ್ಸಸ್ ಇರ್ತದೆ, ಕೋಲ್ಡ್ ಪ್ರಕೃತಿ ಇರ್ತಕ್ಕಂಥವ್ರಿಗೆ. ಅಂತರ ಜ್ಯೂಸ್ನಲ್ಲಿ ಒಂದು 4-5 ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕೊಂಡು ಸೇವನೆ ಮಾಡಿದ್ರೆ ಅದು ಕೋಲ್ಡ್ ಆಗೋದಿಲ್ಲ. ಹೆಚ್ಚಾಗಿ ಬೂದು ಕುಂಬಳಕಾಯಿ ಜ್ಯೂಸು ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂಥವ್ರು ಹಾಕೋಬಹುದು. ಜೊತೆಗೆ ರುಚಿಗೆ ಸ್ವಲ್ಪ ಸೈಂಧವ ಲವಣವನ್ನು ಹಾಕೋಬಹುದು. ನಿಂಬೆಹಣ್ಣಿನ ರಸವನ್ನು ಕೂಡ ಸ್ವಲ್ಪ ಮಿಶ್ರಣ ಮಾಡ್ಕೋಬಹುದು ತರಕಾರಿ ಜ್ಯೂಸ್ನಲ್ಲಿ. ಹಣ್ಣಿನ ಜ್ಯೂಸ್ ಅದರ ರುಚಿ ಇರ್ತದೆ, ಕುಡಿಬಹುದು ಆರಾಮಾಗಿ. ಹೀಗೆ ಒಂದು ಮಾಡ್ತಾ ಹೋದ್ರೆ ನಮ್ಮ ಒಂದು ಬಿ ಪಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಒಂದೊಂದು ತಿಂಗಳು ಒಂದೊಂದು ಜ್ಯೂಸ್. ಅದರ ಜೊತೆಗೆ ನಾವು ಕಷಾಯ ಹೇಳ್ತೇವೆ ಒಂದಿಷ್ಟು. ಅದೇನೆಂದ್ರೆ ಒಂದು 100 ಗ್ರಾಮ್ ಜೀರಿಗೆ, 100 ಗ್ರಾಮು ಓಂಕಾಳು, 100 ಗ್ರಾಮು ಧನಿಯಾ, 100 ಗ್ರಾಮ್ ಒಣಶುಂಠಿ, ಆಮೇಲೆ 100 ಗ್ರಾಮು ಈ ಏನಂತ ಹೇಳ್ತಾರೆ ಅಂದ್ರೆ ಬಿಲ್ಪತ್ರೆಯ ಎಲೆಯ ಪುಡಿ 100 ಗ್ರಾಮ್, ಆಮೇಲೆ 100 ಗ್ರಾಮ್ನಷ್ಟು ಅಮೃತ ಬಳ್ಳಿ ಕಾಂಡದ ಪುಡಿ. ಇವೆಲ್ಲ ನಾ ಹೇಳಿರ್ತಕ್ಕಂಥ ಪದಾರ್ಥಗಳನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಆ ಪುಡಿಯನ್ನ ನಾವೇನು ಮಾಡಬೇಕು, 1 ಚಮಚ ಹಾಕಿ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಇಳಿಸಿ, ಅದಕ್ಕೆ ಅರ್ಧ ಮಾಂಸ ಶೇಷ ಅಂತ ಕರೀತಾರೆ. ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗ್ಬೇಕಂದ್ರೆ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸ್ಬೇಕು, ಅದನ್ನು ಚತುರ್ಮಾಂಸ ಶೇಷ ಅಂತ ಕರೀತಾರೆ. ಆಯ್ತಾ? 2 ಗ್ಲಾಸಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಅದ್ರ ಇಳಿಸಿ, ಅಥವಾ 1ರಿಂದ ಅರ್ಧ ಗ್ಲಾಸ್ ಇಳಿಸಿ ಅದನ್ನ ಸೋಸಿ ಅದನ್ನ ರಾತ್ರಿ ಆಹಾರದ ನಂತರ ಸೇವನೆ ಮಾಡಿ ಮಲ್ಕೊಳ್ಳೋದು. ಒಂದು 7 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಬೇಕು. ಆಮೇಲೆ 7:30ಗೆ ಇದನ್ನ ಸೇವನೆ ಮಾಡ್ಬೇಕು ಕಷಾಯನ. ಅದನ್ನ ಸೇವನೆ ಮಾಡಿ ಒಂದು ಅರ್ಧ ಮುಕ್ಕ ಒಂದು 1 ಅವರ್ 2 ಅವರಲ್ಲಿ ಮಲ್ಕೋಬೇಕು. 9 ಗಂಟೆ 9:30ಗೆ ಮಲ್ಕೋಬಹುದು. ಹೀಗೆ ಮಲಗಿದ್ರೆ ನೀವು ಬಿ ಪಿ ಸಮಸ್ಯೆನ ಆದಷ್ಟು ಬೇಗ ಗುಣಪಡಿಸ್ಕೊಳ್ಬಹುದು. ಬಿ ಪಿಗೆ ತೆಗೆದುಕೊಳ್ಳುವ ರಾಸಾಯನಿಕ ಔಷಧಿಗಳೇನಿದಾವಲ್ಲ, ಮೋಸ್ಟ್ ಡೇಂಜರು. ಅದರಿಂದ ಸೈಡ್ ಎಫೆಕ್ಟ್ಗಳು ತುಂಬ ಇರ್ತವೆ. ಕಿಡ್ನಿ ಫೇಲ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು. ಯಾಕಂದ್ರೆ ಅಲ್ಲಿ ರಕ್ತನಾಳಗಳನ್ನು ಸ್ವಚ್ಛ ಮಾಡೋ ಔಷಧಿ ಇರೋದಿಲ್ಲ ಅವು. ನಮ್ಮ ಹೃದಯ ಬಡಿತವನ್ನು ಸ್ಲೋ ಮಾಡಿ ಬ್ಲಡ್ ಪ್ರೆಷರ್ ಸ್ಲೋ ಮಾಡ್ತಾರೆ. ಅಂದ್ರೆ ನಲ್ಲಿಲಿ ಏನಾದ್ರು ಕಟ್ಟಿದೆ ಅಂದ್ರೆ ನಲ್ಲಿ ಸ್ವಚ್ಛ ಮಾಡಂಗಿಲ್ಲ, ವಾಲ್ ಸ್ಲೋ ಮಾಡ್ದಂಗೆ. ಆಮೇಲೆ ರಾಸಾಯನಿಕ ಔಷಧಿಯಿಂದ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಬ್ಲಡ್ ಥಿನ್ನರ್ ಕೊಡ್ತಾರೆ. ಅವಾಗ ಬ್ಲಡ್ ಕೆಮಿಸ್ಟ್ರಿನೇ ಕೆಟ್ಟೋಗುತ್ತೆ. ಅದರಿಂದ ಇನ್ನಷ್ಟು ತೊಂದರೆಗಳಾಗುವ ಚಾನ್ಸಸ್ಗಳಿರ್ತವೆ. ಅದಕ್ಕಾಗಿ ದಯವಿಟ್ಟು ನೀವೇನ್ ಮಾಡಬೇಕು, ಆಹಾರದಿಂದ, ಮನೆಮದ್ದುಗಳಿಂದ, ಪ್ರಾಣಾಯಾಮದಿಂದ ಬಿ ಪಿಯನ್ನು ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಬಿ ಪಿ ನಿವಾರಣೆ ಮಾಡ್ತಕ್ಕಂಥ ಮುದ್ರೆಗಳಂದ್ರೆ ಹೃದಯ ಮುದ್ರೆ. ಹೆಬ್ಬೆರಳು, ತೋರು ಬೆರಳು, ಉಂಗುರ ಬೆರಳನ್ನು ಸ್ಪರ್ಶ ಮಾಡಿ, ಹೆಬ್ಬೆರಳು, ಉಂಗುರ ಬೆರಳು, ಮಧ್ಯದ ಬೆರಳನ್ನು ಸ್ಪರ್ಶ ಮಾಡಿ, ಆಮೇಲೆ ತೋರು ಬೆರಳನ್ನು ಈ ರೀತಿ ಮಡಚಿದಾಗ ಇದು ಹೃದಯ ಮುದ್ರೆ ಆಗುತ್ತೆ. ಈ ರೀತಿ ಕುತ್ಕೊಂಡು ಇದರಲ್ಲಿ ನಿಧಾನ ಕಪಾಲಭಾತಿ ಮಾಡೋದು. ಬಿ ಪಿ ಇರೋರು ಕಪಾಲಭಾತಿ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ಕಪಾಲಭಾತಿ ನಿಧಾನ ಮಾಡಬೇಕು. ಅಂದ್ರೆ ಲಿವರ್ ಫಂಕ್ಷನ್ ಚೆನ್ನಾಗಾಗುತ್ತೆ. ಇಟ್ ಇಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾವು ಕರಿತೇವೆ. ಅದಕ್ಕಾಗಿ ಇದನ್ನ ಕಪಾಲಭಾತಿ ನಿಧಾನ ಮಾಡಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿ. ನೀವಾಗಿ ನೀವೇ ಮಾಡಕ್ ಹೋಗ್ಬೇಡಿ. ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ, ಸರಿ ತಪ್ಪಿದ್ರೆ ಪ್ರಾಣಾಯಾಮ. ಅದಕ್ಕೆ ಹೃದಯ ಮುದ್ರೆಯಲ್ಲಿ ಕಪಾಲಭಾತಿ ನಿಧಾನ ಮಾಡೋದು 5 ಸೆಕೆಂಡ್ಗೊಮ್ಮೆ. ಆಮೇಲೆ ಅನುಲೋಮ ವಿಲೋಮ ಮಾಡೋದು. ಅಪಾನ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಮಾಡಬಹುದು. ಆಮೇಲೆ ಹೃದಯ ಮುದ್ರೆ ಮತ್ತು ಅಪಾನ ಮುದ್ರೆಯಲ್ಲಿ ಕಪಾಲಭಾತಿಯನ್ನು ಮಾಡಬೇಕು. ಹೃದಯ ಮುದ್ರೆಯಲ್ಲಿ ಒಂದು 10 ನಿಮಿಷ ಕಪಾಲಭಾತಿ, ಅಪಾನ ಮುದ್ರೆಯಲ್ಲಿ ಒಂದು 10 ನಿಮಿಷ ಕಪಾಲಭಾತಿ. ಅನುಲೋಮ ವಿಲೋಮ ಹೃದಯ ಮುದ್ರೆಯಲ್ಲಿ ಒಂದು 15 ನಿಮಿಷ, ಅಪಾನ ಮುದ್ರೆಯಲ್ಲಿ ಒಂದು 10 ನಿಮಿಷ. ಆಮೇಲೆ ಕೊನೆಗೆ ಭ್ರಾಮರಿ ಪ್ರಾಣಾಯಾಮ ಅಂತ ಬರುತ್ತೆ.
ಈ ಪ್ರಾಣಾಯಾಮ ಇದೊಂದು 10-15 ನಿಮಿಷ ಮಾಡೋದು. ಈ ಥರ ಮಾಡಿ ನೋಡಿ, ಮನಸ್ಸು ಪ್ರಸನ್ನ ಆಗುತ್ತೆ. ಮಾನಸಿಕ ಒತ್ತಡಗಳು, ದೈಹಿಕ ಒತ್ತಡಗಳು ಎಲ್ಲ ನಿವಾರಣೆ ಆಗ್ತಾ ನಾವು BP ಸಮಸ್ಯೆಯಿಂದ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಅನ್ನು ಪಡ್ಕೊಳ್ಬೋದು. ಇದು ಸಾಧ್ಯ. ಯೋಗ, ಆಯುರ್ವೇದ ಇವುಗಳ ಸಮನ್ವಯ ಪರಿಪೂರ್ಣ ಆರೋಗ್ಯಕ್ಕೆ ಮೂಲ ಶಕ್ತಿ. ಅದಕ್ಕಿಂತ ಸಮಸ್ಯೆಗಳು ಬರಬಾರ್ದು ಅಂದರೆ ಪ್ರತಿ ವರ್ಷ ನಿಮ್ಮ ಮನೇಲಿರ್ತಕ್ಕಂಥ ಗಾಡಿಗೆ ಸರ್ವಿಸ್ ಮಾಡಿಸ್ತಿರಲ್ಲ, ಅದೇ ರೀತಿ ನಿಮ್ಮ ಬಾಡಿಗೂ ಸರ್ವಿಸ್ ಮಾಡ್ಕೊಳ್ಬೇಕು. ಅದೇನು ಅಂದರೆ ಪ್ರತಿ ವರ್ಷ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು. ನಿಮ್ಮ ಹತ್ತಿರದ ಪಂಚಕರ್ಮ ಕೇಂದ್ರಗಳಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಭಾಳ ಒಳ್ಳೆಯದು. ಆದರೆ ಅದು ಸರಿಯಾಗಿ ಪಂಚಕರ್ಮ ಮಾಡಬೇಕು. ಕೆಲವ್ರು ಏನಂದರೆ ಸರಿಯಾಗಿ ದೋಷಗಳನ್ನ ಪತ್ತೆ ಹಚ್ಚದೆ ಸುಮ್ಮನೆ ಏನೋ ಮಾಡ್ತಾರೆ, ಅದು ಯೂಸ್ ಇಲ್ಲ. ಸರಿಯಾಗಿ ನಿಮ್ಮ ಪ್ರಕೃತಿಯನ್ನು ನಾಡಿ ಪರೀಕ್ಷೆಯನ್ನು ಮಾಡಿ ಪಂಚಕರ್ಮ ಕೊಡಬೇಕು ಅಂತ ನುರಿತ ವೈದ್ಯರಿದ್ದರೆ ತಾವು ಪ್ರತಿ ವರ್ಷ ಪಂಚಕರ್ಮ ಮಾಡಿಸ್ಕೊಳ್ಳೋದ್ರಿಂದ ಇಂಥ ಸಮಸ್ಯೆಗಳನ್ನು ಬರದಂತೆ ತಡಿಬೋದು. ಬಂದ ಮೇಲೂ ಕೂಡ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇವಿಷ್ಟೆಲ್ಲ ಪ್ರಾಣಾಯಾಮ, ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡು ಯೋಗ ಪ್ರಾಣಾಯಾಮ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ BP-ಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮಗೆ ಸ್ಪಷ್ಟಪಡಿಸ್ತಾ, ಆದ್ಮೇಲೆ ನಾವಿಷ್ಟೆಲ್ಲ ನಿಮಗೆ ಹೇಳ್ತಾ ಇದ್ದೇವೆ, ಧೈರ್ಯ ಹೇಳ್ತಾ ಇದ್ದೇವೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಕೆಮಿಕಲ್ ಔಷಧಿ ತೆಗೆದುಕೊಂಡು ಮತ್ತಿಷ್ಟು ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದೀರಾ. ದಯವಿಟ್ಟು ಒಂದ್ಸರಿ ಇದನ್ನು ಪ್ರಯೋಗ ಮಾಡಿ ನೋಡಿ, ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಮನಸ್ಸು ಪರಿವರ್ತನೆ ಆದರೆ ಎಲ್ಲವೂ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿನದ ಆರೋಗ್ಯದ ಶಿಬಿರವನ್ನು ಮಾಡ್ತೇವೆ. ಅಲ್ಲಿ ಆರೋಗ್ಯವಾಗಿ ಬದುಕುವ ವಿಚಾರಗಳನ್ನು, ಯೋಗ ಪ್ರಾಣಾಯಾಮಗಳನ್ನು ಹೇಳಿಕೊಡ್ತೇವೆ. ನಾವೇ ಇರ್ತೇವೆ ಅಲ್ಲಿ. ಆಸಕ್ತಿ ಇದ್ರೆ ತಾವೆಲ್ಲ ಆ ಶಿಬಿರಕ್ಕೆ ಭಾಗವಹಿಸಬಹುದು. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.